ಸೊ ಇನ್ನೊಂದು ಕಡೆಗೆ ಪರಪ್ಪನ ಅಗ್ರಹಾರದ ಒಳಗಡೆ ಇರುವಂತಹ ದರ್ಶನ್ ಫುಲ್ ಸೈಲೆಂಟ್ ಆಗ್ಬಿಟ್ಟಿದಾರಂತೆ. ಯಾಕೆ ನೋಡೋಣ. ಸೊ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಆರೋಪಿ ಅನುಕುಮಾರ್ ತಂದೆ ರಾಘು ತಾಯಿ ಸಾವಿನ ಸುದ್ದಿ ತಿಳಿದು ಬೇಸರ ಆಗಿದೆ. ನನ್ನಿಂದ ಅವರಿಬ್ಬರನ್ನ ಹೆತ್ತವರನ್ನ ಕಳೆದುಕೊಳ್ಳುವಂಗಾಯ್ತು. ಅವರ ತಂದೆ ತಾಯಿಯನ್ನ ವಾಪಸ್ ತರಕ್ಕಾಗುತ್ತಾ ಅಂತ ಬೇಸರವನ್ನ ವ್ಯಕ್ತಪಡಿಸಿದಾರಂತೆ. ಯಾಕೆ ಆ ಕಡೆಗೆ ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡವರ ತಂದೆ ತಾಯಿಗೆ ಬೇಸರ ಆಗಿಲ್ವಾ? ಅವರಿಗೆ ರೇಣುಕಾ ಸ್ವಾಮಿ ವಾಪಸ್ ಬರ್ತಾನ? ರೇಣುಕಾ ಸ್ವಾಮಿ ಕೊಲೆ ವಿಚಾರದಲ್ಲೂ ಪಶ್ಚಾತ್ತಾಪ ಇದೆ ಅಂತೆ. ಪಶ್ಚಾತ್ತಾಪ ಆಗತ್ತೆ, ಬೇಸರ ಏನೂ ಆಗಲ್ಲ. ಇಲ್ಲಿ ಜೈಲಲ್ಲಿ ದರ್ಶನ್ ಬಳಿ ಕ್ಷಮೆ ಕೇಳಿದ್ದಾರಂತೆ ಪ್ರದೋಷ್ ವಿನಯ್. ನಾವೇ ಆತುರಕ್ಕೆ ಬಿದ್ದು ನಿಮಗೆ ಪ್ರಚೋದನೆ ಕೊಟ್ಬಿಟ್ವಿ, ನಮ್ಮಿಂದನೂ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸ್ಬಿಡಿ ಬಾಸ್ ಅಂತ ದರ್ಶನ್ ಒಳಗಡೆ ಅಲ್ಲಿ ದರ್ಶನ್ಗೆ ಜೈಲಲ್ಲೇ ಕ್ಷಮೆ ಕೇಳಿದ್ದಾರಂತೆ ಪ್ರದೋಷ್ ಮತ್ತು ವಿನಯ್. ನನ್ನ ಸಹೋದ್ಯೋಗಿ ಈಗ ನಾಗೇಶ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನಾಗೇಶ್, ಬಹಳ ಚೆನ್ನಾಗಿದೆ ಇದು. ಒಂದು ರೀತಿಯಾಗಿ ಎಲ್ಲ ಮಾಡಿ ಆದ ನಂತರ ಈಗ ಅನುಕಂಪ ಬರೋ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಹೋಗ್ಲಿ ಬಿಡು ಪಾಪ ಅನ್ನೋ ಮಟ್ಟಕ್ಕೆ. ಜೀವ ಅಂತೂ ಈಗ ರೇಣುಕಾ ಸ್ವಾಮಿದು ಬರೋದಿಲ್ಲ, ಅವರ ತಂದೆ ತಾಯಿ ಇನ್ಯಾರಿಬ್ರು ಪಾಪ, ಒಬ್ಬರು ತಂದೆ ಒಬ್ಬರು ತಾಯಿನ ಕಳ್ಕೊಂಡಿದ್ದಾರೆ, ಹೌದು ಬರೋದಿಲ್ಲ. ಇವರು ಮಾಡಿರುವಂಥ ಕೆಲಸಕ್ಕೆ ಈಗ ಅನುಕಂಪ ಗಿಟ್ಟಿಸಿಕೊಳ್ಳುವಂಥ ಕೆಲಸಗಳಾಯಿತು ಜೈಲಿನಲ್ಲಿ ಇದ್ದುಕೊಂಡೆ. ಅರುಣ್, ರೇಣುಕಾ ಸ್ವಾಮಿ ಕೆಲ ಕೇಸಲ್ಲಿ ಜೈಲು ಸೇರಿರುವಂಥ ನಟ ದರ್ಶನ್ ಅವರು ಜೈಲು ಸೇರಿ ಈಗಾಗಲೇ ತಿಂಗಳುಗಳು ಕಳೆದಿವೆ. ಇದಾದರ ನಡುವೆ ಸಾಕಷ್ಟು ಬೆಳವಣಿಗೆಗಳು ನಡೆದಿರೋದ್ರಿಂದ ದರ್ಶನ್ ಸಂಪೂರ್ಣವಾಗಿ ಜೈಲಿನಲ್ಲಿ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಯಾಕೆ ಅಂದರೆ ಈ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿರುವಂಥ ಅನುಕುಮಾರ್ ಜೊತೆಗೆ ರಾಘವೇಂದ್ರ ಇಬ್ಬರು ಕೂಡ, ಅನುಕುಮಾರ್ ಅವರ ತಂದೆ ಮೃತಪಟ್ಟರು ಈ ಘಟನೆ ಅದಾದ ಬಳಿಕ ರಾಘವೇಂದ್ರ ಅಂದರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದಂಥ ಆರೋಪಿ ರಾಘವೇಂದ್ರ ಅವರ ತಾಯಿ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಇದೇ ಮಗನ ಚಿಂತೆಯಲ್ಲೇ ಸಾವನ್ನಪ್ಪಿದ್ರು ಅನ್ನುವಂಥ ವಿಚಾರಗಳು ದರ್ಶನ್ ಅವರಿಗೆ ತಿಳಿದ ಬಳಿಕ ಈ ಎಲ್ಲ ಘಟನೆಯಿಂದ ಅವರ ಇಬ್ಬರು ತಂದೆ ತಾಯಿಯನ್ನು ಕಳೆದುಕೊಂಡಂಥ ಪರಿಸ್ಥಿತಿ ಆಯಿತು. ಈ ಘಟನೆಗೆಲ್ಲ ನಾನೇ ನೇರವಾಗಿ ಕಾರಣವಾದಂಗೆ ಆಯಿತು. ಅವರಿಗೆ ಈ ವಿಚಾರದಲ್ಲಿ ಅವರ ತಂದೆ ತಾಯಿಗಳನ್ನು ಕೊಡಿಸ್ಲಿಕ್ಕೆ ನನ್ನ ಕೈಲಿ ಆಗಲ್ಲ, ಈ ರೀತಿ ಸಿಂಪತಿಯ ಮಾತುಗಳಿಂದ ಚಿಂತೆಗೆ ಈಡಾಗಿರುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ನೇರವಾಗಿ ಕಾರಣವಾಗಿದ್ದು ನಾವೇ ಅನ್ನುವಂಥ ಪಶ್ಚಾತ್ತಾಪದ ಮಾತುಗಳನ್ನು ಕೂಡ ವಿನಯ್ ಮತ್ತು ಪ್ರದೋಷ್ ಅವರು ನಟ ದರ್ಶನ್ ಅವರಿಗೆ ಹೇಳಿ ಒಂದು ಕ್ಷಮೆಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಹೊರಗಡೆ ಬರ್ತಿರುವಂಥದ್ದು. ಯಾಕಂದರೆ ಈ ವಿಚಾರವನ್ನು, ಸಣ್ಣದಿದ್ದಂಥ ವಿಚಾರವನ್ನು ದೊಡ್ಡದಾಗಿ ನಿಮಗೆ ಪ್ರಚೋದನೆ ಮಾಡಿ ಇಷ್ಟೆಲ್ಲ ಘಟನೆಗೆ ನೇರವಾಗಿ ಕಾರಣ ಆದ್ವಿ, ಹಾಗಾಗಿ ನಮ್ಮನ್ನು ಕ್ಷಮಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿನಯ್ ಮತ್ತು ಪ್ರದೋಷ್ ಇಬ್ಬರು ಕೂಡ ಜೈಲಿನಲ್ಲೇ ದರ್ಶನ್ ಅವರಿಗೆ ಕ್ಷಮೆಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಹೊರಬರ್ತಿರುವಂಥದ್ದು. ಯಾಕಂದರೆ ಒಂದು ತಿಂಗಳುಗಳು ಕಳೆದಾದ ಬಳಿಕವೂ ಕೂಡ ಈ ಒಂದು ಘಟನೆಯ ಬಗ್ಗೆ ದರ್ಶನ್ ಅವರು ಒಂದು ರೀತಿ ಪಶ್ಚಾತ್ತಾಪದ ಮಾತುಗಳನ್ನು ಆಡೋದ್ರ ಮೂಲಕ ನೀವು ಹೇಳಿದಾಗೆ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನಗಳು ನಡೀತಿದ್ದಾವ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಯಾಕಂದರೆ ಅಲ್ಲಿ ಹೋಗಿ ಬರೋರೆಲ್ಲರೂ ಕೂಡ ದರ್ಶನ್ ಬಹಳ ಚಿಂತಾಗ್ರಾತರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಿರೋದು ನೋಡಿದರೆ ಎಲ್ಲೋ ಒಂದು ಕಡೆ ಈ ಒಂದು ಘಟನೆಯಿಂದ ಒಂದಷ್ಟು ಸಿಂಪತಿಯನ್ನು ಪಡೆಯುವ ಕೆಲಸವನ್ನು ದರ್ಶನ್ ಏನಾದರೂ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ದಟ್ಟವಾಗಿ ಕಾಡ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.